ನಮಸ್ಕಾರ. ಮತ್ತೆ ನಿಮಗೆ ಬುದ್ಧಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಟ್ಯಾಕೋ ಟ್ರಂಪ್ ಅಂತ ಹೇಳ್ಬಿಟ್ಟು ಹೆಡ್ಲೈನ್ಸ್ ಅಬೇನಿ ಅಮೆರಿಕಾದಲ್ಲಿ ಅಬೇನಿ ಟ್ಯಾಕೋ ಟ್ರಂಪ್ ರ್ಯಾಲಿ ಅಂತ ಹೇಳಿದ್ದಾರೆ. ಒಂದಂದ್ರೇನು ಟ್ರಂಪ್ ಆನ್ ವೇ ಚಿಕನ್ ಸೌಪ್ ಅಂತ ಅರ್ಥ. ಹಂಗಂದ್ರೇನು ಬ್ಲೇನ್ ಲ್ಯಾಂಡ್ ಅಲ್ಲಿ ಹಿಂಗೆ ಹಂಗೆ ಡ್ಯಾನ್ಸ್ ಅನ್ನ ಆಡಿ ತೋರಿಸಿದ್ರು, ಹಿಂಗೆ ಕಂಬಯನ್ನ ಸುತ್ತಿ ತೋರಿಸಿದ್ರು. ಅದಾದ್ಮೇಲೆ 4 ಜನ ಯುರೋಪಿಯನ್ ಸೇರಿ ಕಂಬ ಸುತ್ತುವಾಗ ಹೌದ್ಲೆ ಡಿಸ್ನಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳುವಾಗ ಪ್ರಪಂಚ 1.5 ಗಂಟೆ ಊರನ್ನ ಮಾತಾಡಿ ಏನ್ ಮಾತಾಡಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ನನಗೆ ಕೊನೆಯದಾಗಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈಗ ಸದ್ಯ ಗ್ರೀನ್ಲ್ಯಾಂಡ್ ಅಲ್ಲಿ ನಾವು ಫೋರ್ಸ್ ಮಾಡ್ತಾ ಇಲ್ಲ, ಒಂದು ಫ್ರೇಮ್ ಆಫ್ ಟಾಕ್ಸ್ ಮಾಡಿ ಆರ್ಟಿಕ್ ರೀಸನ್ನ ನಾನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಉಬಿಸ್ಬಿಟ್ರು. ಇದನ್ನ ನೆಗೋಸಿಯೇಷನ್ನೇ, ನಾನೇನು ಜಗಳಕ್ಕೆಲ್ಲ ಹೋಗಿಲ್ಲ, ನೋ ವಾರ್ ಅಂತ ಹೇಳಿದ್ರು. ಕೂಡಲೇ ಮಾರ್ಕೆಟ್ ಅಂದೇ ಬಿಟ್ಟು ಅಂದೇ ರಿವರ್ಸ್ ಪರ್ಟಿವರೆಗೂ ಮೇಲೆ ಏರ್ತು. 4898ವರೆಗೂ ಹೋದಂಥ ಗೋಲ್ಡು ಈಗ $100 ಇಳಿದಿದೆ. ನಾನು ಹೇಳಿದ ಥರನೇ. ಅದಕ್ಕೆ ನಿನ್ನೆ ನೀವೆಲ್ಲ ಬಲ್ಕಾಗಿ ಗೋಲ್ಡ್ನ ತಗೋತೀವೇನ್ಪ ಹೇಳಿದಾಗ ಹಂಪೇನಾದರೂ ಪಲ್ಟಿ ಹೊಡೆದ್ಲು ಅಂತ ಅಂದರೆ 10% ಇಳಿಯೋದಕ್ಕೆ ಸಾಧ್ಯತೆ ಇದೆ ಅಂತ. ಇವತ್ತು $200 ಗೋಲ್ಡು ಕರೆಕ್ಟ್ ಆಗಿದೆ. ಯಾಕೆ ಗೋಲ್ಡು ಕಮ್ಮಿ ಆಗಿ ಕನೆಕ್ಟ್ ಆಗಿದೆ ಅಂತ ಅನ್ಕೋಬೇಡಿ. ಈವ್ನಿಂಗು ಗೋಲ್ಡ್ ಏನಿದ್ದೆಲ್ಲ ನೀವು ನೋಡಿರೋದಿಲ್ಲ. ಹಿಂದೆ 14,400ನ ದಾಟದಂಥ ಗೋಲ್ಡಲ್ಲೂ 14,200ಗೆ ಬಂದಿದೆ. ಹಿಂದೆ ಹಾರ್ಡಿಂಗ್ $100ಗೆ ಕಡಿಮೆ ಪ್ರೈಸಿಂದ ಗೋಲ್ಡು ಬಿದ್ದಿದೆ. ಬರೋ ಏನೇ ಇಲ್ಲ. ಹಂಬಲ್ ತಂದ್ರೆ ಏನು ಅಂದರೆ ವಯಸ್ಸಲ್ಲಿ ನೀವು ನೋಡಬಹುದು 93, 94ಅಲ್ಲಿ ಕಾಮರ್ಸಲ್ಲಿ. ಅದಾದ್ಮೇಲೆ ಈಗ ಪ್ಯೂರಿಸಲ್ ಹೇಳಿದೆ. ಅದರಿಂದ ಇವೇನೇ ಸಿಲ್ವರ್ ನಾನು ಹೇಳ್ತೀನಿ, ಇಂಡಸ್ಟ್ರಿಯಲ್ ಮ್ಯಾಟರ್, ನಾಟ್ ಎ ಮಾನಿಟರಿ ಮ್ಯಾಟರ್. ಇಟ್ ಮೇ ಬಿ ಶೇರ್ಸ್ ಮ್ಯಾಟರ್ ಬಟ್ ನಾಟ್ ಎ ಮಾನಿಟರಿ ಮ್ಯಾಟರ್. ಅಂದರೆ ಸಿಲ್ವರ್ನ ನೀವು ಕರೆನ್ಸಿಗೆ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಆ ಕಾರಣ ಹೋಗಿ 120 ವರ್ಷ ಆಗಿದೆ. ಅದರಿಂದ ಸಿಲ್ವರ್ನ ತಗೊಂಡ್ಲಿ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ETFs ಅನ್ನೇ ಎಲ್ಲ ಸಿಲ್ವರು ಸೇಮ್ ETF ಅಲ್ಲ. ಒಂದೊಂದಿಗೆ ಬೇರೆ ಬೇರೆ ರಿಟರ್ನ್ನ ಕೊಡುತ್ತೆ. ಎಕನಾಮಿಕ್ ಟೈಮ್ಸ್ ನಮಗೆ ಒಂದು ಆರ್ಟಿಕಲ್ನ ಬರೆದಿದ್ದಾರೆ. ಆ ಆರ್ಟಿಕಲ್ ಫೋಟೋ ಹಾಕ್ತೀನಿ ನೋಡಿ. ಇದರಿಂದಾನೇ ಹೇಳ್ತೀನಿ, ಎಲ್ಲ ETF ಒಂದು ಕಾರಣ ತೋರಿಸಿ ಒಂದು ಕೇಳಿದ್ರೆ ನಾನು ಇದನ್ನ ಟ್ರ್ಯಾಕ್ ಮಾಡಿದೆ ಅದನ್ನ ಟ್ರ್ಯಾಕ್ ಮಾಡಿದೆ ಅಂತ ಹೇಳ್ತಾರೆ. ಆಮೇಲೆ ನನಗೆ ಅನ್ಮೇಲೆ ರಿಟರ್ನ್ ಕೊಡೋಕ್ಕಾಗುತ್ತೆ. 1 ಇರುವಂಥ ಬೆಲೆ 15,000 ಆರ್ಬಿಟ್ರೇಜ್ ಇರುತ್ತೆ. ದಯವಿಟ್ಟು ಈ ತರ ಒಂದು ವಿಷಯಗಳಲ್ಲಿ ಸಿಕ್ಕಾಕೋಬೇಡಿ. ಇವತ್ತು 340ಕ್ಕೆ ಅಂತಾರೆ ಹಾಕುತ್ತೆ, ಅದು ತಗೊಳಕ್ಕೆ ಬರುವಂತಾರೆ. ನೀವು ಮಾರುವಂತ ರೇಟು 320. ಈಗ ಒಂದು ಕ್ರೈಸಿಸ್ ಗೋಲ್ಡ್ ಬಿಹೇವ್ ಮಾಡಿರ್ತಾರೆ. ನಾವೆಲ್ಲರೂ ಬಿಹೇವ್ ಮಾಡಿ ತುಂಬ ದಿನ ಆದ್ಮೇಲೆ ಸಿಲ್ವರು ವರ್ಷಕ್ಕೆ ಆದ್ಮೇಲೆ ಇದು ಅರ್ಥ ಆಗತ್ತೆ. ಇವತ್ತು ಹಲವು ಕತೆ ಮಾಡಿ ನಾ ಕಟ್ತಾ ಇದ್ದೆ. ಇದರಿಂದ ಇರ್ಬಿಡ್ತು, ಇವಿ ಡಿಮ್ಯಾಂಡಿಂದ ಇರ್ಬಿಡ್ತು, ಏರ್ಲೈನ್ಸ್ ಡಿಮ್ಯಾಂಡಿಂಗ್ ವ್ಯಾಲ್ಯೂ ಇರ್ಬಿಡ್ತು. ಏನ್ ಮಾಡಿಯದ್ದೆ ಅಂತಂದ್ರೆ ನಾಳೆ ಪಲ್ಟಿ ಹೊಡೆದು ಏನೋ ಬಂತೆ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಇನ್ವೆಸ್ಟ್ಮೆಂಟ್ ಕೂಲರ್ ಬೇಡ್ಬಾಂತಾನೆ ನನ್ನ ಬಿಟ್ಟರೆ ದೊಡ್ಡದಾನಿ ಏನು ಯೂಸ್ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆಫರ್ ಕೂಡ ಅದೇನೆ. ಒಂದು ರಿಸೆಷನ್ ಬಂತು ಅನ್ಕಂಡ್ರೆ ಆಫರೇ ಲೀಡಿಂಗ್ ಇಂಡಿಕೇಟರ್. ಯಾವಾಗ್ಲೂ ಈ ಸೂಸೈನ್ ಬಳಿ ಶನಿವಾರ ಕೇಳಿದ್ರೆ ಲಾರು ಅಂತ ಗೋಲ್ಡು ದೊಡ್ಡರಲ್ಲಿ ಮುಗಿದಿದೆ. ಗೋಲ್ಡ್ಮನ್ ಸ್ಯಾಕ್ಸ್ 2026 ನನ್ನ ರ್ಯಾಂಡಿನ ಟಚ್ ಮಾಡಿ ಬಂದಿದೆ. ಇವತ್ತು ಕೂಡ ಅದೇ ಜಾಗದಲ್ಲೇ ಇದೆ. ಯಾಕೆ ಅಂತಂದ್ರೆ ಇದು ಇಂಟ್ರೆಸ್ಟ್ ರೇಟ್ ಮ್ಯಾಟರ್. ಆದ್ಮೇಲೆ ಅಮೆರಿಕಾದಲ್ಲಿ ನಡೀತಾ ಇರುವಂತ ಒಂದು ದೊಡ್ಡ ಕೇಸು ನಮಗೆಲ್ಲ ಇಂಪಾರ್ಟೆಂಟ್ ಕೇಸ್. ಈಸಾ ಕುಕ್ ಅಂತ ಒಬ್ಬ ಮಾಮಿಯನ್ನು ಫೆಡರಲ್ ರಿಸರ್ವ್ನಿಂದ ಹೊರಗಡೆ ಕರೆಸ್ತೀನಿ ಇವ್ರು ಹೇಳಿದ್ರು ಟ್ರಂಪ್ ಅವರು. ಆ ಅಮ್ಮ ಸುಪ್ರೀಂ ಕೋರ್ಟ್ ಏನ್ ಹೋಗ್ಬಿಟ್ಟಿದ್ದಾರೆ. ಇಲ್ಲ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಹೋಟೆಲ್ ಕೇಸ್ ಮುರಿತಾ ಇರೋರು ಲೀವ್ ವಾಯ್ಮನ್ಗೆ ಏನು ಮಾಡೋದಕ್ಕಾಗಲ್ಲ. ಗೆ ಸೈನ್ ಮಾಡಿದ್ದಾರೆ. 14 ವರ್ಷ ಎಮ್ಮಲ್ಲಿ ಇರ್ತಾರೆ. ಇನ್ನು ಸದ್ಯಕ್ಕೆ ಕೋರ್ಟ್ ಡಿಸೈಡ್ ಮಾಡುವವರೆಗೂ ಟ್ರಂಪ್ಗೆ ಈ ರೈಟ್ಸ್ ಎಲ್ಲ ಇರೋದಿಲ್ಲ. ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳ್ಬಿಡುತ್ತೆ ಅಂತ ಅನ್ಕೋತಾ ಇದ್ದಾರೆ. ಟ್ರಂಪ್ ಅಪಾಯಿಂಟ್ ಮಾಡಿದಂತ ಜಡ್ಜು ಅದೇ ಮಾತಾಡಿರೋದಾಗಿ ರಿಪೋರ್ಟ್ ಅಲ್ಲಿ ಇದೆ. ಅದರಿಂದ ಸುಪ್ರೀಂ ಕೋರ್ಟ್ ಲೀಸಾ ಹುಕ್ಗೆ ಸೆಕೆಂಡ್ ಲೈಫ್ ಕೊಡುತ್ತೆ. ಆಗ ಈ ಫೆಡರಲಿಸಮ್ದು ಇಂಡಿಪೆಂಡೆನ್ಸ್ನ ಟ್ರಂಪ್ ಇಂಡಿಪೆಂಡೆನ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನುವಂಥ ಹೋಪ್ನ ಕೂಡ ಮಾರ್ಕೆಟ್ ಅಲ್ಲಿ ರ್ಯಾಲಿ ಕೊಟ್ಟಿದೆ. ಸೊ ಇದೇನೆ ವಿದೇಶದ ಸುದ್ದಿ.
ಆಮೇಲೆ ಇವತ್ತು ಜಾಪನೀಸ್ 2% ಮಾರ್ಕೆಟ್ ಇವಿದ್ರು ಕೂಡ ಈ ಪ್ರೆಸಿಡೆಂಟು ಡ್ರೈವರ್ ಇಂಟನೆ ಕಾರಿಗೂ ಜೇದೊಲಸಿ ಈಪ ಏನಾದ್ರು ಮಾಡಿದ್ರು ಅಂತಂದ್ರೆ ಕಪೆ ತರ ಆಗ್ಬಿಡುತ್ತೆ ಅನ್ನೋದನ್ನ ಸ್ಪಾನ್ ಮಾರ್ಕೆಟ್ ಹೇಳಿದೆ. ಇದೇ ಸಮಯದಲ್ಲಿ ಸೋನಿ ನಿನ್ನೆ ಒಂದು ಕಂಪನಿಯನ್ನ ಇಯರ್ಬಡ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೋನಿ ಹೆಡ್ಫೋನ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇನ್ನು ಐಫಾಡ್ ತರ ಒಂದು ದೊಡ್ಡ ಪ್ರಾಡಕ್ಟ್ ಅಲ್ಲಿ ಬರುತ್ತೆ ಅಂತ ನಂಬ್ತಾ ಇದ್ದಾರೆ. ಅದರಿಂದ ನಿನ್ನೆ ಸೋನಿ ಲೋ ಲಾರ್ಜಿಂಗ್ ಬಿಸ್ನೆಸ್ ಗೆ ಕೊಟ್ಟರು. ಹಿರಿ ಬಿಸ್ನೆಸ್ ಆದ್ರೆ ಈ ಏರ್ಫಾಡ್ ಬಿಸ್ನೆಸ್ ನ ನಾವೇ ಲಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೋನಿನು ದೊಡ್ಡ ಪ್ಲೇಯರು, ಫೈನಾನ್ಸ್ ಕಂಪನಿನ ಬೇರೆ ಮಾಡಿದ್ರು. ಇವತ್ತಿನ ಮುಖ್ಯವಾದಂಥ ಸುದ್ದಿಗಳನ್ನ ನೋಡಿದ್ರೆ ಬಿ 22% ರೆವೆನ್ಯೂ ಕಡಿಮೆ ಆಗುತ್ತೆ. ಡೆವಲಪ್ಮೆಂಟ್ ಗಾಲಿ ನಾನು ನಿಮ್ಮ ಹತ್ರ ಹೇಳಿದೆ ಹಲವು ವಿಷಯಗಳನ್ನ ಅವರು ಮೇಕಪ್ ಮಾಡಿದ್ದಾರೆ. 14% ಅಷ್ಟೇ ರೆವೆನ್ಯೂ ಕೆಳಗಡೆ ಬಿತ್ತು. ಅದರಿಂದ ಇವತ್ತು 5% ಅಪ್ಪು. ಹಾಗೂ ಲೆಫ್ ಬಿಟ್ಬಿಡೋಣ, ಹಾಗಿನ್ ಸುಮ್ಮನೆ ನೋಡ್ತಾ ಇರೋಣ. ಇವತ್ತು ಮುಟ್ಟೋದು ಬೇಡ. ಥೆರಪಿ ಆಮೇಲೆ ಸಿನಿಮೆಟಿಕಲ್ಸ್ ಆಮೇಲೆ ಇದು ಸೆಮಿಗ್ರೋಗೇಟ್ಗೆ ರೆಡಿಯಾಗಿರುವಂಥದ್ದು ಇಲ್ಲಾನು ಕೂಡ ರೆಡ್ಡಿಗೆ ಒಂದು ದೊಡ್ಡ ಶ್ರೀನಾವಿ ಇರುತ್ತೆ ಅನ್ನೋದನ್ನ ಅದರಿಂದನೇ ನಾವು ಕರೆಕ್ಟಾಗಿ ಡಾಕ್ಟರ್ ರೆಡ್ಡಿನ ತಗೊಳ್ವಿ. ರೆಡ್ಡಿ ಇವತ್ತು ಗಿಲ್ಲಿ ಕರ ಮೇಲೆ ನಿಂಪಿನೋ ಒಂಥರ ಬಿ ಅಂಡರ್ ಸ್ಟಾಕ್ಸ್ ಜಾಗದಲ್ಲಿ ಒಂಥದ್ದು ನಮಗಿನ ಎಲೆಕ್ಟ್ರಿಕ್ ಕಾಸ್ಟ್ ಕಗೋಡಲ್ಲಿ ಮಾಡೋದು ಆಸು ಏನು ತಲೆ ಕರೆದ ತಿನ್ನಿರ್ತಾ ಇದ್ದಾರೆ. ಸ್ವರ ಮಾಡೋದಕ್ಕೆ ಕೂಡ ರೆಡಿ ಎಫೆಕ್ಟ್ ಮೇ ರ್ಯಾಂಕ್ ಬರೀ ರ್ಯಾಂಕ್ ಬ್ರೇಕ್ ಐನ್ ರೇಂಜ್ ರ್ಯಾಂಕ್ ಫೈವ್ ಯಾವ್ದ್ರ ಮಧ್ಯದಲ್ಲಿ ನಿಂಪೋಯ್ತು ಅಂದ್ರೆ ಏನಾಗ್ಬೋದು. ಅದೇ ಪ್ರಕಾರ ಇಬ್ಬರು ಎಂಜಿನ್ ಯೂಸ್ ಮಾಡ್ತಾರೆ ಮೇಲೆ ನಾನು ತಿಳಿದಿರೋ ಮಟ್ಟಿಗೆ ನಮ್ಮಿಂದ ಗ್ಯಾಸ್ಗೆ ಬರೋದಕ್ಕೆ ಒಂದು ಚಾರ್ಜ್ ಬೇಕಾಗುತ್ತೆ. ಈರೋದಿಂದ ಬೇರೆವರೆಗೂ ಹೋಗಿ ಬಂದೆ ಒಂದ್ಸಲಿ ಎಂಜಿಲಾಡಿನ ಮೇವಿನ ಯಾವ ಡಿಸ್ಟೆನ್ಸ್ ಕೂಡ ಗೊತ್ತಾಗಿಲ್ಲ. ಆದ್ರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಫೀಚರ್ ಇರುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಬೆಲೆ ಇದಕ್ಕಿಂತ ಜಾಸ್ತಿ ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಒಂದು ದೊಡ್ಡ ಸಂಭ್ರಮ ಬಂದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೇಲು ಉಪಯೋಗಿಸು ಸೂಪರ್ ಆಗಿದೆ. ಟ್ರಾಫಿಕ್ ಡಬಲ್ ಡೈನು ಇಲ್ಲೇ ಆಗಿ ಎದುರಿವೆ. ಅದರಿಂದ ಸ್ಟಾಪ್ನ ಬೆಲೆ ಇವತ್ತು ಎಲ್ಲಿಗೋ ಹೋಗ್ಬಿಡ್ತು. ಎಲ್ಲೋ ಕೇಳಿದ ದನಿಯಲ್ಲಿ ವಿ ಎಲ್ಲಿಗೋ ಹೋಗ್ಬಿಡ್ತು. ರೇಪ್ರಲ್ಸ್ ಮೆಗ್ಲಿಂಗ್ ಬೆಲನ್ ಹೇಲೆಂಡ್ ಫೈನಾನ್ಸ್ ಏನು ಅಂತಂದ್ರೆ ಅವ್ರ ಮೇಲಲ್ಲಿ ಅಷ್ಟೊಂದು ಸಾಲ ಅನ್ನೋದು ಇಲ್ಲ. ರ್ಯಾಪಿಡ್ ಡಿವರೇಷನ್ ಎಕ್ಸ್ಟೆನ್ಸ್ ಅನ್ನೋದು ಕೂಡ ಇಲ್ಲ. ಒಂಥರ ಸ್ಟಾರ್ಟರ್ಸ್ ಟೈರ್ 2 ಟೈರ್ 3 ಮೂವಿ ಹೋಗಿ ಕೊನೆಯದಾಗಿ ಈಗ ಮೆಡ್ರಾಸ್ಗೆ ಬಂದಿದ್ದಾರೆ. ತುಂಬ ಚೆನ್ನಾಗಿ ಬ್ರಾಂಡಿಂಗ್ ಕೂಡ ಮಾಡಿದ್ದಾರೆ. ಸೂಪರ್ ನಿಗ್ರೇಟ್ ಮಾಡಿ ಅದು ಏರಿವೆ. ನಮ್ಮ ಕಂಪ್ಯೂಟರ್ ಇಂಜಿನಿಯರ್ ಯಾವಾಗಲೂ ಮಾಡೋದ್ರಲ್ಲಿ ವೆರೈಟಿ ಆಲ್ಮೋಸ್ಟ್ $10 billion ಮಾಡಿದ್ರು ನವೆಂಬರ್ ತಿಂಗಳಲ್ಲಿ. ಇನ್ನೂವರೆಗೂ ಎನ್ಸ್ಗೆ ನೋಡಿದ್ರೆ ಅಂತಂದ್ರೆ ಅದು $30 billion ಮಾಡಿರ್ತಾರೆ. ನಂದು ಡುಗೆ ಹೇಳಿ ಮಾಡೋದ್ ಬಗ್ಗೆ ಕೂಡ ರುಪಿ 91.5 ಅಂದಿ ಇದೆ. ಇನ್ನೂ ಕೂಡ ಒಂದು 20-30 billion ಖರ್ಚು ಮಾಡಂಗಿಟ್ಟು ಡಿಫೈನ್ ಮಾಡ್ತಾರೆ. ಟೋಟಲ್ ಆಗಿ ಒಂದು 100 ಬಿಲಿಯನ್ ವಿಕೆಟ್ ಮಂಚಿಟ್ಟಂದಿ ಒಂದೊಂದ್ಸಲ ಅದು ಕ್ಲೋಸ್ ಅದಕ್ಕೆ ಬಂದ್ಗಾರೆ ಹೆಂಗೆ ಅಂದ್ರೆ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ 130 ಕೋಟಿ ರೂಪಾಯಿಗೆ 6% ಇಲ್ಲದೆ ಅವನ ಎಷ್ಟೇ ಇಪ್ಪತ್ತಿ ತಗೊಂಡಿದ್ದಾನೆ ತಗೊಂಡಿದ್ದಾನೆ ಅಂತ ನೋಡಿದ್ರೆ ಅಂತ ಶೇರ್ಗೆ 5 ಪೈಸಾ ಕೂಡ ರಿಟರ್ನ್ ಅನ್ನೋದು ಇಲ್ಲ. ಆಲ್ ಬಿಂಗ್ ಆಫ್ ಬೆಡ್ ಅದನ್ನ ತಲುದು ನೋಡಿದ್ರೇನೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಬೀತಂದ್ರ ಗೋಯಡ್ ಏನು ಹೇಳಿದ್ದಾರೆ ಅಂತಂದ್ರೆ ನಾನು ಎಲ್ಲಾನು ಅಚೀವ್ ಮಾಡಿದ್ದೀನಿ. ಆಮೇಲೆ ಈಗ ರಿಟೈರ್ಮೆಂಟ್ ಟೈಮ್ ಒಂದೊಂದು ಸೆಕ್ಟರ್ ಬಿಸ್ನೆಸ್ ಇದು ಮಾಡಕ್ತೀನಿ. ಲಿಂಕಿಡ್ ನಾಯಕರೇ ಈಗ ಝೊಮ್ಯಾಟೋದ ನಾಯಕರು ಲಿಂಕಿಡ್ ಫ್ಯೂಚರು ಅಂತ ಅವರು ಹೇಳಿದ್ದಾರೆ. ಲಿಂಕಿಡ್ ನಾಯಕ ಯಾವತ್ತೂ ಓಡ್ತಾನೆ ತಮ್ಮ ಗೊತ್ತಿಲ್ಲ. ಕೊನೆಯಲ್ಲಿ ಏನ್ ಬೇರೆ ಕಂಪ್ನಿಯಾಗಿ ನೀವು ನಾವು ಇರಬೇಕಾಗುತ್ತೆ. ಸಿಕ್ಕಾಪಟ್ಟೆ ಪ್ರಮೋಟರ್ಸ್ ಸ್ಟೇಕ್ ತುಂಬಾನೇ ತೆಜ್ಜಾಗಿವೆ. ಈಗ ಸದ್ಯಕ್ಕೆ ಅವರಿಂದ ಮಾಡೋದಕ್ಕೆ ಆಗಲ್ಲ. ಅಲ್ಲಿಂದ ಪ್ರಮೋಟರ್ಸ್ಗೆ ಪ್ರಾಬ್ಲಮ್ ಇಂದ ಅದು ಬೀಳತ್ತೆ. ನಾನು 50ಕ್ಕಿಂತ ಗೆಲ್ಲೋದ್ರೆ ಹೋದ್ರೆ ನಾವು ನೋಡೋಣ. CCI ಕಾರ್ಪೊರೇಷನ್ ಕಮಿಷನ್ ಆಫ್ ಇಂಡಿಯಾ ಕ್ಲೇಸ್ ಅಂಡ್ ಬೀಡಿಡ್ ಹಾರ್ವೆ ನಿಂಗಾಕಣ ಅಂತ ಹೇಳಿದ್ದಾರೆ. ಲಕ್ಷ್ಮೀ ವಿಲಾಸ್ ಬ್ಯಾಂಕು, ಅದಾದ್ಮೇಲೆ ಈ ಸಿಂಗಾಪುರ್ DBS, ಅದಾದ್ಮೇಲೆ ಈ ಸ್ವಿಗೋನೋ ಕಾರ್ಪೊರೇಷನ್ ಇದನ್ನ ಕೊಟ್ಟಿದ್ದಾರೆ. ಬ್ಯಾಂಕ್ನ 3ನೇ ಬ್ಯಾಂಕ್ನ ಡಾಲರ್ ಮಾಡ್ತಾ ಇದ್ದೀವಿ.
ನಮಗಾದ್ರೂ ಡಾಲರು ದುಡ್ಡು ಇಂಡಿಯಾ ಬಿಡುಗಡೆ ಬರಲಿ, ಯಾರಾದರೂ ಮಾರಿ ಪಗೋಳಿ ಏರ್ ಸೇಲ್ ಫಾರ್ ಇಂಡಿಯಾ ಅಂತ ಕೇಳಿದ್ದಾರೆ. ಟೊಯೋಟಾ ಬುಕಿಂಗ್ ಓಪನ್ ಮಾಡಿದ್ದಾರೆ, 25,000 ಕೊಟ್ಟು ಒಂದು EB ಬುಕ್ ಮಾಡ್ಕೊಂಡಿದ್ದಾರೆ. ಎಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಟೈರ್ನ ಅನೌನ್ಸ್ ಮಾಡಿ ಅದರಲ್ಲಿ ಈಸಿಯಾರ್ ಥೆರಪಿನ ತಗೊಂಡ್ ಬಂದಿದ್ದಾರೆ. IBC ಹೋಟೆಲ್ ಪ್ರಾಫಿಟ್ಸ್ 1.8 ಇದೆ. ATC ಹೋಟೆಲ್ಸ್ನ ಲೆಫ್ಟ್ ಬಿಡಲ್ಲ, ನಾವು ITCಯಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಇದಕ್ಕೆ ಬೆಳಗ್ಗೆ ಮಾರ್ಕೆಟ್ 240 ಪಾಯಿಂಟ್ ಪ್ಲಸ್ಸಲ್ಲಿ ಓಪನ್ ಆಯಿತು. ಕಮ್ಮಿ ಇಳಿದು 60 ಪಾಯಿಂಟ್ ವರೆಗೂ ಕ್ಲೀನಪ್ ಇರ್ಗ 100 ಪಾಯಿಂಟ್ ಪ್ಲಸ್ಸಲ್ಲಿ ಬರ ಮಾರ್ಕೆಟ್ ಇನ್ನು ಹೂಡಕ್ಕೆ ರೆಡಿ ಹೋಗುತ್ತೆ. ಅಪ್ ಸೈಡ್ ನಿನ್ನೆ ಗೆದ್ದು, ಡೌನ್ ಸೈಡ್ ಅಂದಿನ ಗೆದ್ದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.